ನಮ್ಮ ಆಮ್ ಆದ್ಮಿ ಪಾರ್ಟಿ ಬೆಂಗಳೂರಿನ ಆಗು ಹೋಗುಗಳ ಬಗ್ಗೆ ಆಯಾ ದಿನಗಳಲ್ಲಿ ನಾವು ಚರ್ಚೆಯನ್ನ ಮಾಡ್ತೀವಿ. 9:30 ಒಂದು 10 ಗಂಟೆವರೆಗೂ ನಾವು ಚರ್ಚೆಗಳನ್ನ ಕಾನ್ ಕಾಲ್ ಅಲ್ಲಿ ಮಾಡ್ತಾ ಇರ್ತೀವಿ. ಸಡನ್ ಆಗಿ ನಮ್ಮ ಮೋಹನ್ ರಾಜ್ ಅವರು ನನಗೊಂದು ವಿಷಯ ತಿಳಿಸ್ತಾರೆ. ಒಂದು ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಒಂದು ಆರ್ಟಿಕಲ್ ಬಂದಿದೆ ನೋಡಿ. ಆರ್ಟಿಕಲ್ ಅಲ್ಲಿ ಏನಾಗಿದೆ ಅಂದ್ರೆ, ಕ್ಯಾಚ್ಮೆಂಟ್ ಏರಿಯಾನ 30 ಮೀಟರ್ ಗಳಿಸ್ತೀನಿ ಅಂತ ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೋಗಿ ಡ್ಯಾಮ್ ಮೇಲೆ ನಿಂತ್ಕೊಂಡು ಹೇಳಿಕೆ ಕೊಟ್ಬಿಟ್ಟಿದ್ದಾರೆ ಅಂತ. ಅಯ್ಯೋ ಇದೇನಾಯ್ತು ಅಂತ ನನಗೂ ಗಾಬರಿ ಆಗುತ್ತೆ. ಗಾಬರಿ ಯಾಕಾಗುತ್ತೆ ಅಂದ್ರೆ, ನಾನು ಅದೇ ಅರ್ಕಾವತಿ ನದಿಯ ತಪ್ಪಲಿನಲ್ಲಿ ಬೆಳೆದಿರ್ತಕ್ಕಂತ ಹುಡುಗ. ಇದೇ ಹೆಸರುಘಟ್ಟ ಹೋಬಳಿಯಲ್ಲಿ ನನ್ನ ಹಳ್ಳಿ ಇರತಕ್ಕಂಥದ್ದು. ಅದೇ ಹೆಸರುಘಟ್ಟ ಹೋಬಳಿಯಲ್ಲಿ ಎಲ್ಲಾ ಕೆರೆಗಳ ಸುಮಾರು ಒಂದು 10 ರಿಂದ 15 ಕೆರೆಗಳಲ್ಲಿ ಈಜಾಡಿರ್ತಕ್ಕಂತಹ ಒಬ್ಬ ಹುಡುಗ ನಾನು. ಈಗ ನಾನು ವಯಸ್ಸಾಗಿದೆ ಅನ್ಕೊಳ್ಳಿ. ಹಾಗೆ ನನಗೆ ತುಂಬಾ ಗಾಬರಿ ಆಗುತ್ತೆ. ಇದು ಇನ್ನು ಕ್ಯಾಚ್ಮೆಂಟ್ ಏರಿಯಾಗಳನ್ನೆಲ್ಲ ಇವರು ಮುಚ್ಕೊಂಡು ಹೋಗಿ, ಈಗ ಮುಂದೆ ಏನಿತ್ತು 2 ಕಿಲೋಮೀಟರ್ ಬೋತ್ ಸೈಡ್ ಕ್ಯಾಚ್ಮೆಂಟ್ ಏರಿಯಾ ಅಂತ ಇತ್ತು, ಬಫರ್ ಝೋನ್. ಅದನ್ನ 1 ಕಿಲೋಮೀಟರ್ ಆಗಿ ಕನ್ವರ್ಟ್ ಮಾಡಿದ್ರು 2009ರಲ್ಲಿ. ನಂತರ ಅದನ್ನ 2019ರಲ್ಲಿ 500 ಮೀಟರ್ ಆಗಿ ಕನ್ವರ್ಟ್ ಮಾಡಿದ್ರು. ಅದಕ್ಕೂ ಒಂದು ರೀಸನ್ ಏನಾಯ್ತು ಅಂದ್ರೆ, ಒಂದು ದೊಡ್ಡ ರಾಜಕಾರಣಿಯ ವಿದ್ಯಾಸಂಸ್ಥೆಗಳಿದ್ದಾವೆ, ಅದರಿಂದ 700 ಮೀಟರ್ ಅಲ್ಲಿ ಆ ವಿದ್ಯಾಸಂಸ್ಥೆಗಳಿದ್ದಾವೆ. ಆ ಒಂದು ಕಾರಣ ಆಯ್ತು. ಅದಕ್ಕೆ ಮುಂಚೆ ಕನ್ವರ್ಟ್ ಮಾಡಿದ್ದು DLF ಗೋಸ್ಕರ ಅನುಕೂಲ ಮಾಡ್ಕೊಡ್ಬೇಕು, ಮತ್ತೆ ಇನ್ನಿತರ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ, ಕಲ್ಲಿನ ಕ್ವಾರಿಗಳಿಗೆ, ಕ್ರಷರ್ಗಳಿಗೆ ಅನುಕೂಲ ಮಾಡ್ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಯಾವುದೋ ಆಳುವಂತ ಸರ್ಕಾರಗಳು ನಮ್ಮನ್ನ ಹೇಳಿಕೆ ಮಾಡ್ತಾ ಇದೆ. ಈ ನಮ್ಮ ಗ್ರೇಟರ್ ಬೆಂಗಳೂರು ಕನಸು ಕಾಣಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಯಾಕೆ ಈ ರೀತಿಯಾದಂತಹ ನಿರ್ಧಾರ ತಗೊಂಡ್ರು, ಯಾಕೆ ಈ ರೀತಿ ಹೇಳಿಕೆ ಬಂತು ಅಂತ ನಾವು ಇಮಿಡಿಯೇಟ್ ಆಗಿ ನಾವು ವಿಸಿಟ್ ಮಾಡಿದ್ವಿ ನಮ್ಮ ತಂಡದಿಂದ. ಇನ್ನೊಂದೇನಂದ್ರೆ, ನಾನು ಹೆಸರುಘಟ್ಟ ಹೋಬಳಿನಲ್ಲಿ ಹುಟ್ಟಿ ಬೆಳೆದು ನಾನೀಗ ಕೆಂಗೇರಿ ಭಾಗದಲ್ಲಿ ವಾಸ ಆಗಿದ್ದೇನೆ. ನನ್ನ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲೇ ಈ ತಿಪ್ಪಗೊಂಡಳ್ಳಿ ಡ್ಯಾಮ್ ಬರತಕ್ಕಂಥದ್ದು. ತಾವರೆಕೆರೆ ಹೋಬಳಿ ಕಂಪ್ಲೀಟ್ ಇರಾಕ್ ಬರುತ್ತೆ, ಮಂಚನಬೆಲೆ ಅಂತ ಬರುತ್ತೆ. ಮಂಚನಬೆಲೆಯಿಂದ ಕಣ್ವ ಡ್ಯಾಮ್ಗೆ ಹೋಗುತ್ತೆ, ಕಣ್ವ ಡ್ಯಾಮ್ ಇಂದ ಕಾವೇರಿ ತಪ್ಪಲಿನಲ್ಲಿ ಹರಿಯತಕ್ಕಂಥದ್ದು ಎಲ್ಲ ಆಗುತ್ತೆ. ಇಲ್ಲಿ ಅರ್ಕಾವತಿ ಮತ್ತು ಕುಮರಾವತಿ ಎರಡೂ ಸೇರಿ ಒಂದು ತಿಪ್ಪಗೊಂಡಳ್ಳಿ ಡ್ಯಾಮ್ ಅನ್ನು ಕನ್ಸ್ಟ್ರಕ್ಷನ್ ಮಾಡಿದ್ರು. ಇತಿಹಾಸ ಎಲ್ಲರೂ ಹೇಳಿದ್ದಾರೆ, ಬಟ್ ನನಗೂ ಸಹ ತುಂಬಾ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಹೆಸರುಘಟ್ಟ ಕೆರೆ ತುಂಬಿದಾಗ ಹರ್ಷ ಪಡತಕ್ಕಂತ ಕುಟುಂಬಗಳು ನಮ್ಮವು. ಆ ರೈತ ಕುಟುಂಬಗಳು ನಮ್ದು ಹೆಸರುಘಟ್ಟ ಹೋಬಳಿನಲ್ಲಿ. ಅಂತ ಕುಟುಂಬದಿಂದ ಬೆಳೆದಿರ್ತಕ್ಕಂಥವ್ರು ನಮ್ಮ ಮನೆಗೆ ಸುಮಾರು 150 ರಿಂದ 200 ಮೂಟೆ ನೆಲ್ಲನ್ನು ಬೆಳಿತಾ ಇದ್ವಿ ನಾವು. ನಮ್ಮ ಊರ ಹೆಸರು ನೆಲ್ಲುಕುಂಟೆ ಅಂತ. ನೆಲ್ಲುಕುಂಟೆ ಅಂತ ಮಾರ್ಸಂದ್ರ ಇಲ್ಲೇ ರಾಜನಕುಂಟೆ ಪಕ್ಕ ಇರ್ತಕ್ಕಂಥ ಮಾರ್ಸಂದ್ರ ನೆಲ್ಲುಕುಂಟೆ ಅನ್ನೋದೇ ನಮ್ಮ ಗ್ರಾಮದ ಹೆಸರು. ನೆಲ್ಲು ಬೆಳೆತಕ್ಕಂಥ ಕ್ಷೇತ್ರಗಳು ಇವತ್ತೆಲ್ಲ ಬರದಾಗಿದೆ. ಇವತ್ತು ನನ್ನ ಗ್ರಾಮದಲ್ಲಿ ಒಂದು ಪುರವಂಕರ ಅಂತ ಒಂದು ವೆಲ್ವರ್ತ್ ಅಂತ ಸಿಟಿ ಒಂದು 3641 ಯೂನಿಟ್ ಗಳನ್ನು ಕಟ್ಟಿತು. ಅದರಲ್ಲಿ 10 ಎಕರೆ ನಮ್ಮ ಬಫರ್ ಝೋನ್ ಅನ್ನ ಆಕ್ಯುಪೈ ಮಾಡ್ತು. ನಾವು ಏನು ಮಾಡಕ್ಕಾಗದಿರತಕ್ಕಂಥ ಪರಿಸ್ಥಿತಿ ಕೈ ಕಟ್ಟಾಕೊಂಡಿದೀವಿ. ಮಾಡಕ್ಕಾಗ್ತಾ ಇಲ್ಲ, ದೊಡ್ಡವ್ರ ಜೊತೆ ಜಗಳ ಮಾಡ್ಕೊಳಕ್ ಆಗ್ತಾ ಇಲ್ಲ, ಗಲಾಟ ಮಾಡಕ್ಕಾಗ್ತಾ ಇಲ್ಲ. ಹೋರಾಟ ಅಂತ ಮಾಡ್ತಾ ಇದ್ದೀವಿ, ನಾವು ವಾಯ್ಸ್ ರೈಸ್ ಮಾಡ್ತಾ ಇದ್ದೀವಿ. ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಶಕ್ತಿ ಸಾಕಾಗ್ತಾ ಇಲ್ಲ. ಅದಕ್ಕೆ ದೊಡ್ಡ ದೊಡ್ಡ ಸಂಘಟನೆಗಳು ಬೇಕು, ವಿಚಾರವಂತರು ಬೇಕು. ಈ ಹಿನ್ನೆಲೆಯಲ್ಲಿ ನನಗೆ ಅನ್ಸಿದ್ದು, ಇದನ್ನ ನಾವು ಮುಂದಕ್ಕೆ ತಗೊಂಡೋಗ್ಬೇಕು. ಅಟ್ಲೀಸ್ಟ್ ಅರ್ಕಾವತಿ ಡ್ಯಾಮ್ ನದಿ ತಪ್ಪಲಿರ್ತಕ್ಕಂಥ ನಮ್ಮ ಡ್ಯಾಮ್ ತಿಪ್ಪಗೊಂಡಳ್ಳಿ ಡ್ಯಾಮ್ 30% 40% ನೀರು ಉಣಿಸ್ತಾ ಇದ್ದಂತಹ ಡ್ಯಾಮ್ ಅನ್ನಾದ್ರೂ ನಾವು ರಕ್ಷಣೆ ಮಾಡ್ಕೊಬೇಕು. ನಮ್ಮ ತಂಡ ಎಲ್ಲ, ನಮ್ಮ ಸೀತಾರಾಮ್ ಕಾರ್ಯಾಧ್ಯಕ್ಷರು ಮತ್ತೆ ನಾವೆಲ್ಲರೂ ಹೋಗಿ ಆ ಡ್ಯಾಮ್ ನಾನು ವೀಕ್ಷಣೆ ಮಾಡಿದ್ವಿ. ಕಂಪ್ಲೀಟ್ ಆಗಿ ಸ್ಮೆಲ್ ಬರ್ತಾ ಇದೆ, ಕಂಪ್ಲೀಟ್ ಸ್ಮೆಲ್ ಬರ್ತಾ ಇದೆ. ಇವತ್ತು ಲಾಸ್ಟ್ 15 ದಿನದಲ್ಲಿ ನಾವು ವಿಸಿಟ್ ಮಾಡಿರ್ತಕ್ಕಂಥದ್ದು. ಒಳಗಡೆ ಹೋದ್ವಿ, ಕಂಪ್ಲೀಟ್ ಆಗಿ ಸ್ಮೆಲ್ ಮಾಡ್ತಾ. ಒಳ್ಳೆ IB ಕಟ್ಟಿದ್ದಾರೆ, ಸುಸಜ್ಜಿತವಾದಂತಹ ಡ್ಯಾಮ್ ಇದೆ, ಮಹಾರಾಜರು ಕಟ್ಟಿರ್ತಕ್ಕಂಥದ್ದು, ವಿಶ್ವೇಶ್ವರಯ್ಯನವರು ಮಾನಿಟರ್ ಮಾಡಿರ್ತಕ್ಕಂಥದ್ದು, ಸೂಪರ್ವಿಷನ್ ಮಾಡಿರ್ತಕ್ಕಂಥದ್ದು. ಇಂಥ ಇತಿಹಾಸ ಇರತಕ್ಕಂಥ ಡ್ಯಾಮ್ ಅನ್ನ ಉಳಿಸ್ಕೊಳಕ್ ಆಗ್ತಾ ಇಲ್ವೇ? ನಾನೊಬ್ಬ ಜನಪ್ರತಿನಿಧಿ ಆಗ್ಬೇಕು ಅಂತ ಹೊರಟಿದ್ದೀನಲ್ಲ, ಇದು ನನಗ್ ಸರಿನಾ? ನಾನು ಈ ಹೋರಾಟದ ಹಾದಿ ಇಳಿಬೇಕು. ಈ ಹೋರಾಟಕ್ಕೆ ನಮ್ಮ ಆಮ್ ಆದ್ಮಿ ಪಕ್ಷದ ಎಲ್ಲಾ ಕಾರ್ಯಕರ್ತರನ್ನ ಮತ್ತೆ ನಾಯಕರನ್ನು ಸಂಪರ್ಕಿಸಿದಾಗ ಅವರು ತುಂಬಾ ಹೃದಯದಿಂದ ಇದೊಂದು ಸ್ಟಾರ್ಟ್ ಮಾಡಿ, ನಾವು ಸಹ ಪಿನಾಕಿನಿ ಅಂತ ನದಿ ಹಾಳಾಗಿದೆ, ವೃಷಭಾವತಿ ನಮ್ಮ ಕೆಂಗೇರಿಯಲ್ಲಿ ಇರತಕ್ಕಂಥ ಗೊತ್ತಿರತಕ್ಕಂಥದ್ದು ವೃಷಭಾವತಿ ಕಂಪ್ಲೀಟ್ ಹಾಳಾಗಿದೆ. ಅಲ್ಲಿ ಬಫರ್ ಝೋನ್ ಅನ್ನೋದೇ ಇಲ್ಲ, ಪಕ್ಕದಲ್ಲೇ ಕಟ್ತಾ ಇದ್ದಾರೆ. ನವಮಿ ಕಟ್ತಾ ಇದ್ದಾರೆ, ಸತ್ವ ಕಟ್ತಾ ಇದ್ದಾರೆ. ಇವರು ದೊಡ್ಡವರು ಎಲ್ಲಿಂದ ಬಂದ್ರು, ಹೇಗ್ ಬಂದ್ರು, ಇವ್ರ ಓನರ್ ಯಾರು ಗೊತ್ತಿಲ್ಲ, ಯಾರು ದುಡ್ಡು ಮಾಡ್ಕೊಂಡು ಹೋಗ್ತಾ ಇದಾರೋ. ನಮ್ಮ ಜಾಗದಲ್ಲಿ ನಮ್ಮ ಬಫರ್ ಝೋನ್ಗಳನ್ನ ಕದ್ದು ಇನ್ನೊಬ್ಬರಿಗೆ ಮಾರಿ ನಮ್ಮವ್ರಿಗೆ ಮಾಡ್ತಾ ಇದ್ದಾರೆ. ಆ ಅಪಾರ್ಟ್ಮೆಂಟ್ ತಗೊಂತಾ ಇರೋದು ಯಾರು? ನಮ್ಮವರೇ, ಕಸ್ಟಮರ್ಸ್ ನಾವು. ದುಡ್ಡು ಯಾರ್ದು? ದುಡ್ಡು ಹೋಗೋದೆಲ್ದು?
ಕೇವಲ GST ಗಳು ನಂಬ್ಕೊಂಡು ನಾವು ಬದುಕ್ತಾ ಇದ್ದೀವಿ. ಬಡವರಿಗೆ ಒಂದು 20-30 ಜಾಗಗಳನ್ನು ಕೊಡ್ತಾ ಇಲ್ಲ. ಈ ಕ್ಯಾಚ್ಮೆಂಟ್ ಏರಿಯಾ ಎಲ್ಲ ಅಕ್ಯುಪೈ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ? ಯಾವ್ದಾದ್ರು ರೈತರು ಕೊಡ್ತಾರೆ ಅನ್ಕೊಂಡಿದ್ದೀರಾ? ಯಾವುದೇ ರೈತರು ಒಂದೇ ಒಂದು ಕುಂಟೆ ಜಾಗವನ್ನು ಸಹ ಇವರು ಕೊಡೋದಿಲ್ಲ. ಇವರು ಕೊಡುವಂತದ್ದು ರಾಜಕಾರಣಿಗಳಿಗೆ, ವ್ಯಾಪಾರಿಗಳಿಗೆ, ಗೆ ಮತ್ತೆ ಅದಾನಿಗೆ, ಅಂಬಾನಿಗೆ ಬೇಕಾದ್ರೆ ಮಾರತಕ್ಕಂತಹ ಇಂತಹ ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಇದಕ್ಕೆ ಹೋರಾಟದ ಹಾದಿ ಬಿಟ್ರೆ ಬೇರೆ ಏನು ಸಾಧ್ಯ ಇಲ್ಲ. ಗಾಂಧೀಜಿಯವರು ನಮ್ಮ ಹೋರಾಟ ಮಾಡಿ ನಮ್ಮನ್ನು ತೋರಿಸಿದ್ರು, ಸ್ವತಂತ್ರ ಕೊಡಿಸಿದ್ರು. ಮತ್ತೆ ನಾವು ಗುಲಾಮಗಿರಿಗೆ, ಇಂತಹ ರಾಜಕಾರಣಿಗಳು ಗುಲಾಮಗಿರಿಗೆ ಬಂದಿದ್ದೇವೆ. ಇದನ್ನು ಸಂರಕ್ಷಿಸಬೇಕಾದಂತಹ ನಮ್ಮ ಅರಣ್ಯ ಮತ್ತು ಭೂ ವಿಜ್ಞಾನ ಸಚಿವರು ಕೈ ಕಟ್ಟಿ ಕೂತಿದ್ದಾರೆ ಅನ್ನೋ ಗೊತ್ತಿಲ್ಲ. ಅದನ್ನು ಇದರಲ್ಲಿ ಮಂತ್ರಿ ಮಂಡಲದಲ್ಲಿ ಮಂಡನೆ ಮಾಡಕ್ ಹೊರಟಿದ್ದಾರೆ. ಇದು ನಮಗೆ ಒಂದು ಗಾಬರಿಯಾಗಿರ್ತಕ್ಕಂಥದ್ದು. ಇವು ಫೈನಲ್ ನೋಟಿಫಿಕೇಶನ್ ಆದ ತಕ್ಷಣ ಈಗಾಗಲೇ ಕೇಸ್ ಪೆಂಡಿಂಗ್ ಇರತಕ್ಕಂತಹ ಜಾಗವನ್ನು ಸಹ ನೀವು ಸಚಿವ ಸಂಪುಟದಲ್ಲಿ 500 ಮೀಟರ್ 30 ಮೀಟರ್ಗೆ ಬೋತ್ ಸೈಡ್, ಎರಡು ಸೈಡ್ 30 ಮೀಟರ್ ಸಾಕು ಅಂತ ಹೇಳ್ತಿರಲ್ಲ. ಈಗೆಲ್ಲ ನಮ್ಮ ತಜ್ಞರು ಹೇಳಿದ್ರು ಅಲ್ಲಿ ಏನ್ ನಡೀತಾ ಇದೆ ಅಂತ. ಪ್ರಾಣಿ, ಪಕ್ಷಿ, ಸಸ್ತನಿಗಳು, ಆನೆ, ಕುದುರೆ, ನಮ್ಮ ಹೆಸರುಘಟ್ಟದಲ್ಲಿ ಕಾಡು ಹಂದಿ ತುಂಬಾ ಫೇಮಸ್. ನೋಡಿ, ಬೇಟೆ ಆಡ್ತಾರೆ, ಬೇಟೆಗಾರರು ಬೇಟೆ ಆಡುತ್ತ ತಿನ್ನುವಂತದ್ದು. ಅದೇ ಅವರ ಒಂದು ಕೆಲವು ಜನ. ಅದು ದೊಡ್ಡ ಕಾಡು, ಹೆಸರುಘಟ್ಟ ಕಾಡನ್ನು ನಾವು ಉಳಿಸಬೇಕಾಗಿದೆ. ಚಿಕ್ಕೊಂಡಳ್ಳಿ ಡ್ಯಾಮ್ ಅನ್ನು ಉಳಿಸಬೇಕಾಗಿದೆ. ಮಂಚಿನಬೆಲೆ ಡ್ಯಾಮ್ ಅನ್ನು ನಾವು ಉಳಿಸಬೇಕಾಗಿದೆ. ಕಣ್ವ ಡ್ಯಾಮ್ ಅನ್ನು ಉಳಿಸಬೇಕಾಗಿದೆ. ಪಿನಾಕಿನಿ ನದಿಯನ್ನು ಸಹ ನಾವು ಉಳಿಸಬೇಕಾಗಿದೆ. ಋಷಭಾವತಿಯ ಕ್ಯಾಚ್ಮೆಂಟ್ ಏರಿಯಾ ಯಾರ್ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅದನ್ನು ಸಹ ನಾವು ತೆರವುಗೊಳಿಸಬೇಕಾಗಿದೆ. ಅದಕ್ಕೆಲ್ಲ ಜನಸಂಘಟನೆಗಳಾಗಬೇಕು. ನಾವು ಇದನ್ನು ಹೋರಾಟದ ರೂಪರೇಷನ್ ಮಾಡಿರ್ತಕ್ಕಂಥದ್ದು ಜನಕ್ಕೋಸ್ಕರ, ಜನರ ಒಂದು ವಿಶ್ವಾಸವನ್ನು ಗಳಿಸೋದಕ್ಕೋಸ್ಕರ. ವಿಶ್ವಾಸ ಏನಕ್ಕಂದ್ರೆ ನಮ್ಮ ಜಾಗವನ್ನು, ನಮ್ಮ ಬೆಂಗಳೂರನ್ನು ಉಳಿಸ್ಕೊಳ್ಬೇಕಕ್ಕೋಸ್ಕರ. ನಾವು ಬೇರೆ ಜಾಗವನ್ನು ಕೇಳ್ತಾ ಇಲ್ಲ. ನಾವಿಲ್ಲೇ ಹುಟ್ಟಿದ್ದೇವೆ, ನಾವಿಲ್ಲೇ ಸಾಯ್ತೇವೆ, ನಾವಿಲ್ಲೇ ಬದುಕಬೇಕು. ನಮ್ಮ ಮುಂದಿನ ಪೀಳಿಗೆಗಳು ಸಹ ನಾವು ಬದುಕಬೇಕು ಅಂದ್ರೆ ಪರಿಸರ ಬೇಕು, ಭೂವಿಜ್ಞಾನ ಬೇಕು. ಪರಿಸರದಲ್ಲಿ ಸೈಕ್ಲಿಂಗ್ ಅಂತ ಇರುತ್ತೆ. ಪ್ರತಿಯೊಂದಕ್ಕೂ ಒಂದು ಹುಟ್ಟುತ್ತೆ, ಮತ್ತೆ ಸಾಯುತ್ತೆ, ಬದುಕುತ್ತೆ, ಸಾಯುತ್ತೆ. ಆ ರೀತಿಯಾದ ಸೈಕಲ್ ಸರಿಯಾಗಿ ನಡಿಬೇಕು ಅಂದ್ರೆ ನಮಗೆ ಜೀವ ಜಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಕೆಲಸ ಮಾಡ್ತಾ ಇರೋದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅರ್ಬನ್ ಗವರ್ನೆನ್ಸ್ ಬಗ್ಗೆ, ಮತ್ತೆ ಟು ಬ್ರಿಂಗ್ ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ ಅಂಡ್ ಪೀಪಲ್ಸ್ ಪಾರ್ಟಿಸಿಪೇಷನ್. ಸೊ ಪೀಪಲ್ಸ್ ಪಾರ್ಟಿಸಿಪೇಷನ್ಗೆ ಸತ್ಯವೇಣಿ ಅವರು ಕೂಡ ತುಂಬಾ ಶ್ಲಾಘನೀಯವಾಗಿ ಕೆಲಸ ಮಾಡಿದ್ದೀರಾ. ನಿಜವಾಗ್ಲೂ ಅಭಿನಂದಿಸ್ಬೇಕು ಸತ್ಯವೇಣಿ ಅಂತ ಒಂದು ಕೆಲಸಕ್ಕೆ. ಬಿಕಾಸ್ ಇವಾಗ ಏನ್ ನೋಡ್ತಾ ಇದೀವಿ ಅಂತಂದ್ರೆ, ಯಾವ ಪೊಲಿಟಿಕಲ್ ಪಾರ್ಟಿ ಬಂದ್ರೂ ಅವರು ಮಾಫಿಯಾಗಳಿಗೆ ಕೆಲಸ ಮಾಡ್ತಾ ಇದ್ದಾರೆ ಹೊರತು ಜನತೆಗೆ ಕೆಲಸ ಮಾಡ್ತಾ ಇಲ್ಲ. ಸೊ ವಿ ನೀಡ್ ಮೋರ್ ಅಂಡ್ ಮೋರ್ ಸತ್ಯವೇಣಿ. ಈ ನಮ್ ಬೆಂಗಳೂರ್ನ ಸೇವ್ ಮಾಡ್ಬೇಕಂದ್ರೆ ಸತ್ಯವೇಣಿ ಅಂತ ಅವರು ಹೆಚ್ಚಾಗ್ಬೇಕು. ಮತ್ತೆ ನಾವು ನೋಡ್ತಾ ಇರೋದು ಆಲ್ ದ ಪಿಲ್ಲರ್ಸ್ ಆಫ್ ಡೆಮಾಕ್ರಸಿ ಆರ್ ಫಾಲಿಂಗ್ ಡೌನ್, ಕುಸಿತಾ ಇದೆ. ಎಕ್ಸಿಕ್ಯೂಟಿವ್ ಆಗಲಿ, ಲೆಜಿಸ್ಲೇಚರ್ ಆಗಲಿ, ಜುಡಿಷಿಯರಿ ಆಗಲಿ, ಯಾರು ನಮ್ಗೆ ರಿಯಲಿ ಸಪೋರ್ಟ್ ಮಾಡ್ತಾ ಇಲ್ಲ. ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಬಂದಾಗ ಅದಕ್ಕೆ ಮುಖ್ಯಮಂತ್ರಿ ಸಪೋರ್ಟ್ ಸಿಕ್ಕಿದ್ದು ಅವರು ಒಂದು ವಾಟರ್ ಪಾಲಿಸಿ ಅಂತ ಮಾಡಿದ್ರು. ಅದೇ ರೀತಿ ಆಮ್ ಆದ್ಮಿ ಪಾರ್ಟಿಗೆ ನಾನು ಏನ್ ಕೇಳ್ಕೊತೀನಿ ಅಂದ್ರೆ, ಬೆಂಗಳೂರು ನಗರಕ್ಕೆ ಒಂದು ವಾಟರ್ ಪಾಲಿಸಿ ಮಾಡಿ ಎಲ್ಲರ ಜೊತೆ ಸಲಹೆ ತಗೊಂಡು ಬೆಂಗಳೂರು ನಗರಕ್ಕೆ ನಮಗೆ ಏನು ಬೇಕು ಅನ್ನೋದು ಒಂದು ವಾಟರ್ ಪಾಲಿಸಿ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ. ಬಹಳ ಒಂದು ಗುರಿ ಸಿಗುತ್ತೆ ನಮ್ಗೆ ಏನ್ ಮಾಡ್ಬೇಕು ನಾವು. ವಾಟರ್ ಪಾಲಿಸಿ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಎರಡನೇದು ಗಮನ ಕೊಡಬೇಕು, ನಾವು ಬೆಂಗಳೂರು ನಗರ ಇರ್ತಕ್ಕಂಥದ್ದು ಮಾತ್ರ ಕಾಲ ಭಾಗ ಕಾವೇರಿ ಜಲಾಶಯದಲ್ಲಿ, ಮುಕ್ಕಾಲ್ ಭಾಗ ದಕ್ಷಿಣ ಪಿನಾಕಿನಿ ಜಲಾಶಯದಲ್ಲಿ. ನೀವು ತುರ್ಕೊಂಡನಹಳ್ಳಿ ಯಾವ ರೀತಿ ನೋಡ್ತಾ ಇದ್ದೀರೋ ಅದೇ ರೀತಿ ನಾವು ದಕ್ಷಿಣ ಪಿನಾಕಿನಿ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕಾಗತ್ತೆ. ಆ ನದಿನೂ ಹರ್ಕೊಂಡು ಹೋಗ್ತಾ ಇದೆ, ನಮ್ಮ ತಮಿಳ್ನಾಡು ಹೊರಟೋಗುತ್ತೆ. ಬಟ್ ಆದ್ರೂ ಏಟ ಅಂತ ಕರೀತಾರೆ. ಮುಗ್ಳೂರ್ ಕಡೆ ಎಲ್ಲ ನೀವು ಹೋದ್ರೆ ನೋಡ್ತೀರಾ ಆ ನದಿ ಯಾವ ರೀತಿ ಇದೆ, ಹೆಂಗಿದೆ. ಸೊ ಎರಡು ಜಲಾಶಯಗಳ ಬಗ್ಗೆನೂ ನಾವು ಗಮನ ಕೊಡ್ಬೇಕು. ಕಾವೇರಿ ಜಲಾಶಯ, ಅದರಲ್ಲಿ ಅರ್ಕಾವತಿ ಮತ್ತೆ ವೃಷಭಾವತಿ, ಅತ್ಲ ಕಡೆ ದಕ್ಷಿಣ ಪಿನಾಕಿನಿ ಜಲಾಶಯ. ಎರಡು ಜಲಾಶಯ, ಎರಡು ನದಿಗಳನ್ನು ನಾವು ಕಾಪಾಡಕ್ಕೆ ಪ್ರಯತ್ನ ಪಡಬೇಕು. ಇನ್ನೊಂದು ವಿಷಯ, ಬೆಂಗಳೂರು ನಗರ ನಾಗರಿಕರ ಸಂಬಂಧ ನೀರಿನ ಜೊತೆ ಏನು? 74ನೇ ಇಸ್ವಿಲಿ ಯಾವಾಗ ಕಾವೇರಿ ನೀರು ಬಂತು ಆವಾಗೆಲ್ಲ ರಾಜಾಜಿನಗರ, ಮಲ್ಲೇಶ್ವರಂ ಎಲ್ಲರೂ ಹೋದ್ರೆ ಮೊದಲ್ ಮಾತು ಏನ್ ಬರ್ತಾ ಇತ್ತು ಅಂದ್ರೆ, ನಿಮ್ಮ ಮನೇಲಿ ಕಾವೇರಿ ನೀರಿದೆಯಾ? ಆ ಮಾತು ಅದನ್ನು ಕೇಳೋರಿಗೆಲ್ಲ
ಕಾವೇರಿ ನೀರು ಬಂದ್ರೆ ಮನೆಗೆ ಏನೋ ಒಂದು ಅಚೀವ್ಮೆಂಟ್ ನಮ್ಗೆ ಬಂದಿದೆ ಅಂತ. ಆದ್ದರಿಂದ ಈಗ ಕಾವೇರಿ ಭವನ್ ಮುಂದೆ ಅಲ್ಲ, ಸಾಕಷ್ಟು ಪೊಲೀಸ್ ಸ್ಟೇಷನ್ ನಲ್ಲಿ ಕಾವೇರಿ ತಾಯಿ ಸ್ಟ್ಯಾಚ್ಯೂ ಬಂತು ಬೆಂಗಳೂರು ನಗರಕ್ಕೆ. ಕಾವೇರಿ ಇಂದಾನೇ ಬೆಂಗಳೂರು ಬದುಕು, ಕಾವೇರಿ ಇಲ್ಲ ಅಂದ್ರೆ ಬೆಂಗಳೂರು ಬದುಕಿಲ್ಲ. ಈ ಮಾತು ನಾವು ಸೊ ನಾವು ತಿಪ್ಪಗೊಂಡ ನದಿ ಬಗ್ಗೆ ಎಷ್ಟು ಕಾಳಜಿ ಇಡ್ತಾ ಇದ್ವೋ ಕಾವೇರಿ ನದಿ ಬಗ್ಗೆ ಕಾಳಜಿ ಇಡ್ತೀವಿ. ಯಾಕೆಂದ್ರೆ ಕಾವೇರಿ ನದಿ ಹರಿಯೋದು ಈಗ ಸದ್ಯಕ್ಕೆ ಡ್ಯಾಮ್ ಎಲ್ಲ ತುಂಬಿದೆ, 4 ಡ್ಯಾಮ್ ತುಂಬಿದೆ, ಹಾಕೊಂಡು ಹೋಗ್ತಾ ಇದೆ ನೀರು. ಅದರಿಂದ ಈ ವರ್ಷ ತೊಂದರೆ ಆಗಲ್ಲ. ಆದರೆ ಬರುವ ವರ್ಷಗಳಲ್ಲಿ ಕಾವೇರಿ ನದಿ, ಕಾವೇರಿ ಜಲಾಶಯ, ಕೊಡಗು, ಚಿಕ್ಕಮಗಳೂರು, ಹಾಸನ್, ಕೇರಳದ ವಯನಾಡು ಇಂಥ ಕಾಡು ಪ್ರದೇಶಗಳನ್ನು ಕಾಪಾಡ್ಕೊಳ್ತಾ ಇದ್ರೆ ಕಾವೇರಿ ನದಿಗೆ ಅಪಾಯ ಆಗುತ್ತೆ. ಏನ್ ಆಯ್ತು ಅರ್ಕಾವತಿ ಇದೆ, ಅದೇ ರೀತಿ ಕಾವೇರಿಗೂ ಆಗುತ್ತೆ. ಅದರ ಬಗ್ಗೆನೂ ನಾವು ಗಮನ ಇಟ್ಕೊಳ್ಬೇಕು. 3ನೇ, ಬೆಂಗಳೂರು ನಗರದಲ್ಲಿ ನೀರಿನ ಕಡಿಮೆ ಇದೆಯಾ? ಇಸ್ ವಾಟರ್ ಕ್ರೈಸಿಸ್? ಖಂಡಿತ ಅಲ್ಲ. ನೀವು ನೋಡಿ, ಇಲ್ಲಿ ಬೀಳ್ತಕ್ಕಂಥ ಮಳೆ ನೀರು 3000 ದಶಲಕ್ಷ ಲೀಟರ್ ಪ್ರತಿ ದಿವಸ. ಕಾವೇರಿಯಿಂದ ಬರ್ತಕ್ಕಂಥ ನೀರು 5ನೇ ಹಂತ ಮುಗಿದ ನಂತರ 2250 ದಶಲಕ್ಷ ಲೀಟರ್ ಪ್ರತಿ ದಿವಸ. ಇಲ್ಲಿ ಬೀಳ್ತಕ್ಕಂಥ ಮಳೆ ನೀರು 3000 ದಶಲಕ್ಷ ಲೀಟರ್. ಈ ಮಳೆ ನೀರನ್ನ ನಾವು ನಮ್ಮ ಮನೆ ಛಾವಣಿಯಲ್ಲಿ ಬೀಳ್ತಕ್ಕಂಥ ಮಳೆ ನೀರನ್ನ ಶೇಖರಣೆ ಮಾಡಿ, ಇಂಗು ಬಾವಿಗಳು ಮಾಡಿ, ಬಾವಿಗಳನ್ನು ಪುನಶ್ಚೇತನೆ ಮಾಡಿ, ಆ ನೀರನ್ನು ಕೆರೆಗಳಲ್ಲಿ 186 ಕೆರೆಗಳು ಯಾವ್ಯಾವುದಿದೆಯೋ ಅದನ್ನು ಕಾಪಾಡಿಕೊಂಡು ಅಂತರ್ಜಲದ ಮರುಪೂರ್ತಿ ಮಾಡಿದ್ರೆ ಖಂಡಿತವಾಗ್ಲೂ ನೀರಿನ ಅಭಾವ ಅಷ್ಟು ಇರಲ್ಲ. ಈಗಲೂ ಕೂಡ ನಾವು ಒಂದು ಅಂದಾಜು ಮೇಲೆ 5 ಲಕ್ಷಕ್ಕಿಂತ ಹೆಚ್ಚು ಬೋರ್ವೆಲ್ಗಳಿವೆ ಬೆಂಗಳೂರಲ್ಲಿ. 5 ಲಕ್ಷಕ್ಕಿಂತ ಹೆಚ್ಚು ಬೋರ್ವೆಲ್ಗಳು, 8000 ದಶಲಕ್ಷ ಲೀಟರ್ ನೀರು ಪ್ರತಿ ದಿವಸ ಬೋರ್ವೆಲ್ಗಳಿಂದ ತೆಗಿತಾ ಇದ್ದೀವಿ ಅಂತ ಒಂದು ಊಹೆ IIC ರಿಪೋರ್ಟ್ ಬಂತು. ಈಗ 800 ದಶಲಕ್ಷ ಲೀಟರ್, 800 ml. ಈ 800 ml ನಾವು ಕಾಪಾಡ್ಕೋಬೇಕು ಅಂದ್ರೆ ನಮ್ಮ ಬೋರಲ್ಲಿ ನೀರಿರ್ಬೇಕು, ನಮ್ಮ ಬಾವಿಗಳಲ್ಲಿ ನೀರಿರ್ಬೇಕು ಅಂದ್ರೆ ನಮ್ಮ ಕೆರೆಗಳಲ್ಲಿ ನೀರಿರ್ಬೇಕು. ಆ ಕೆರೆಗಳಲ್ಲಿ ಶುದ್ಧವಾದ ನೀರಿರ್ಬೇಕು. ವಿಭೂತಿಪುರ ಕೆರೆಯಲ್ಲಿ ನೀರು ಬಂದ್ರೆ ಅಂತರ್ಜಲದ ಮೇಲೆ ಪ್ರಭಾವ ಬಿದ್ದೇ ಬೀಳುತ್ತೆ. ಆ ನೀರು ಶುದ್ಧವಾದ ನೀರು ಇಲ್ಲದೇ ಇದ್ರೂ ಕೂಡ ಅಟ್ಲೀಸ್ಟ್ ಬೇರೆ ಕೆಲಸಗಳಿಗೆ ಆ ನೀರನ್ನು ಉಪಯೋಗಿಸಬಹುದು. ಸೊ ಅದರ ಮೇಲೆ ಸ್ವಲ್ಪ ಗಮನ ಕೊಡ್ಬೇಕು, ಕೆರೆಗಳನ್ನು ಕಾಪಾಡಬೇಕು. BBMP ಕೋರ್ಟ್ಗಳಲ್ಲಿ ಕೊಟ್ಟಿರ್ತಕ್ಕಂಥ ಪಾಲಿಸಿ ಸ್ಟೇಟ್ಮೆಂಟ್ಗಳೇನಿದೆ, ಯಾವ ರೀತಿ ಸಾರ್ವಜನಿಕರ ಜೊತೆ, ಯಾಕೆಂತ ಹೇಳಿದ್ರೆ ಬೆಂಗಳೂರಿನ ಮಟ್ಟಕ್ಕೆ ಯಾವುದೋ ಒಂದು ಕೆರೆ ಇದೆ ಅಂತ ಹೇಳಿದ್ರೆ ಅದರ ಹಿಂದೆ ಯಾವುದೋ ಒಂದು ಸಿಟಿಸನ್ ಗ್ರೂಪ್, ಅಂದ್ರೆ ಲೇಕ್ ಸಿಟಿಸನ್ ಗ್ರೂಪ್ ಇದ್ದೇ ಇರುತ್ತೆ. ಯಾವ ಕೆರೆಯಲ್ಲಿ ಲೇಕ್ ಸಿಟಿಸನ್ ಗ್ರೂಪ್ ಇಲ್ವೋ ಆ ಕೆರೆ ಇವತ್ತಿಲ್ಲ. 19 ಕೆರೆಗಳನ್ನ ಡೆಡ್ ಲೇಕ್ಸ್ ಅಂತ ಮಾಡಿಟ್ಟಿದ್ದಾರೆ. ಡೆಡ್ ಲೇಕ್ ಅಂತ ಹೇಳಿದ್ರೆ ನಾಳೆ ಅದನ್ನ ಯಾವುದೇ ಒಂದು ಡೆವಲಪ್ಮೆಂಟಲ್ ಕಾರ್ಯಕ್ರಮಗಳಿಗೆ, ಅರ್ಥ ಮಾಡ್ಬೋದು, ಡೆವಲಪ್ಮೆಂಟಲ್ ಕಾರ್ಯಕ್ರಮಗಳಿಗೆ ತೆಗೆದುಕೊಳ್ಬಹುದು. ಅದು ಈಗಿನ ಒಂದು ಮಟ್ಟದಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಮೋರ್ ದೆನ್ 170 ಎಕರೆ ಬರುತ್ತೆ. ಇದಿರ್ತಕ್ಕಂಥ ಜಾಗಗಳೆಲ್ಲ ಸೆಂಟ್ರಲ್ ಡಿಸ್ಟ್ರಿಕ್ಟ್, ಇಲ್ಲಿ ಅಂದ್ರೆ ಈ ಸುತ್ತಮುತ್ತಲ ಪ್ರದೇಶಗಳಲ್ಲಿರ್ತಕ್ಕಂಥದ್ದು. ಇದಕ್ಕೆ ಸಹಕಾರವಾಗಿ ನಮ್ಮ ಸುಪ್ರೀಂ ಕೋರ್ಟ್ ಕೂಡ ಒಂದು ಆದೇಶವನ್ನ, ಒಂದು ರೂಲ್ ಅನ್ನ, ಇದನ್ನ ಕೊಟ್ಬಿಟ್ಟಿದೆ, ಜಡ್ಜ್ಮೆಂಟ್ ಅನ್ನ ಕೂಡ. ಪಾಲಿಸಿ ಹೇಗೆ ಸಿಟಿಸನ್ಸ್ ಅನ್ನು ಎಂಗೇಜ್ ಮಾಡಬೇಕು ಅನ್ನೋ ಪಾಲಿಸಿಯಲ್ಲಿ ಸಿಟಿಸನ್ಸ್ ಮತ್ತು ಸಿಟಿಸನ್ಸ್ ಲೇಕ್ ಗ್ರೂಪ್ಗಳನ್ನೇ ಎತ್ತು ಬಿಸಾಕ್ಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಹೆಸರು ಮಾತ್ರ ಚೆನ್ನಾಗಿದೆ ಹೆಡ್ಡಿಂಗು, ಆದ್ರೆ ಹೆಡ್ಡಿಂಗಿನ ಒಳಗಡೆ ತೆಗೆದು ನೋಡಿದಾಗ ಅದೊಳಗಡೆ ಇರ್ತಕ್ಕಂಥದ್ದು ಸರಿಯಾಗಿ ತದ್ ವಿರುದ್ಧವಾದ ಒಂದು, ಅದೇ ಖ್ಯಾತನೆ ಮೇಲೆ ಪ್ಯಾರಾಡಾಕ್ಸ್, ಹೇಳೋದೊಂದು ಮಾಡೋದೊಂದು ಆಗೋಗ್ಬಿಟ್ಟಿದೆ. ಇದನ್ನ ಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಈಗ ಈ ಮಟ್ಟದಲ್ಲಿ. ಆದ್ರಿಂದ ಈಗ 62 ಕೆರೆ ಗುಂಪುಗಳೇನಿದೆ ಬೆಂಗಳೂರಿನಲ್ಲಿ, ಒಟ್ಟು 140 ಕೆರೆಗಳನ್ನ ಅವರುಗಳು ಉಳಿಸಿ ಅದಕ್ಕೆ ಹೋರಾಟ ಮಾಡಿ ಬಂದಿರತಕ್ಕಂಥದ್ದು. ಅವರುಗಳನ್ನೆಲ್ಲರನ್ನೂ ಕೂಡ ದೂರ ಇಡುವ ಕೆಲಸ ಅಥವಾ ತೆಗೆದು ಹಾಕುವಂತ ಕೆಲಸ ಮಾಡ್ಲಾಗ್ತಾ ಇದೆ. ಸೇಮ್ ತಿಪ್ಪಗೊಂಡಳ್ಳಿ ಇದು, ಯಾಕಂದ್ರೆ ಮೇನ್ಲಿ ತಿಪ್ಪಗೊಂಡಳ್ಳಿ ಆಗಿರೋದ್ರಿಂದ ನಾನೀಗ ಸ್ವಲ್ಪ ತಿಪ್ಪಗೊಂಡಳ್ಳಿ ಕಡೆಗೆ ಬಂದ್ಬಿಡ್ತೇನೆ. ಮುಖ್ಯವಾಗಿ ತಿಪ್ಪಗೊಂಡಳ್ಳಿ ವಿಚಾರದಲ್ಲಿ ಬಫರ್ ಝೋನ್ ಇವಾಗ ಮೇನ್ ಆಗಿ ನಾವು ನೋಡ್ತಾ ಇರ್ತಕ್ಕಂಥದ್ದು, ಇದು ಬಫರ್ ಝೋನ್ ಅಲ್ಲ, ಇದು ಕ್ಯಾಚ್ಮೆಂಟ್ ಏರಿಯಾ. ಈ ಬಫರ್ ಝೋನ್ ಮತ್ತು ಕ್ಯಾಚ್ಮೆಂಟ್ ಏರಿಯಾ ಮಧ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರುತ್ತೆ. ಬಫರ್ ಝೋನ್ ಅಂತ ಹೇಳ್ಬಿಟ್ರೆ 30 ಮೀಟರ್ ಜ್ಞಾಪಕ ಇಟ್ಕೊಳ್ಳಿ, ಅದು ಲೀಗಲಿ ಕೂಡ 30 ಮೀಟರ್ ಆಗೋಗ್ಬಿಡುತ್ತೆ. ಕೋರ್ಟ್ ಕೇಸಲ್ಲಿ ಹೋದ್ರು ನಮ್ಗೆ ಅಲ್ಲಿ ಗೆಲ್ಲೋದು ಕಷ್ಟ. ಅದೇ ಕ್ಯಾಚ್ಮೆಂಟ್ ಏರಿಯಾ ಅಂತ ಬಂದಾಗ ಅಲ್ಲಿಂದ ಬರ್ತಕ್ಕಂಥ ನೀರು ಅಂತ ಬರುತ್ತೆ. ಈ 2 ಕಿಲೋಮೀಟರ್ ಏನ್ ಸುತ್ತಳತೆ ಇತ್ತು ಕ್ಯಾಚ್ಮೆಂಟ್ ಏರಿಯಾ, ಅಲ್ಲಿ ಏನು ಅಭಿವೃದ್ಧಿಗೆ ಸಾಧ್ಯತೆ ಇರ್ಲಿಲ್ವಾ? ಅಥವಾ ಅಭಿವೃದ್ಧಿ ಅಂತ ಈಗಿನ ಡೆವಲಪ್ಮೆಂಟ್ ಅಂತ ಏನ್ ಹೇಳ್ತಾರೆ,
ಅದಕ್ಕೆ ಸಾಧ್ಯತೆ ಇರಲ್ವಾ? ನೀವು ತೆಗೆದು ನೋಡಿದ್ರೆ ಅಲ್ಲೂ ಕೂಡ ಝೋನ್ 1, ಝೋನ್ 2, ಝೋನ್ 3 ಅಂತ ಹೇಳ್ಕೊಂಡು 5 ಝೋನ್ಗಳಿವೆ. ಒಂದೊಂದು ಝೋನ್ ಅಲ್ಲೂ ಹಲವಾರು ಕೆಲಸಗಳನ್ನ ಮಾಡುವಂತ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಈಗ ಇವ್ರು ಹೇಳ್ತಕ್ಕಂಥದ್ದು ಆ ಝೋನ್ ಅಲ್ಲಿ ಆ ಒಂದು 2 ಕಿಲೋಮೀಟರ್ ಇರ್ತಕ್ಕಂಥ ಜನಕ್ಕೆ ಅನ್ಯಾಯವನ್ನ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಒಂದು. ಯಾವ ರೀತಿ ಅನ್ಯಾಯ? ಅದರಲ್ಲಿ ಇಂಡಸ್ಟ್ರಿ, ಗ್ರೀನ್ ಇಂಡಸ್ಟ್ರಿ ಹಾಕೋದಕ್ಕೂ ಅವಕಾಶ ಕೊಟ್ಟಿದ್ದಾರೆ, ಹಲವಾರು ಕಡೆ ಅಗ್ರಿಕಲ್ಚರ್ಗೆ ಅವಕಾಶ ಕೊಟ್ಟಿದ್ದಾರೆ, ಹಲವಾರು ಇದಕ್ಕೆ ನೀವು ನೋಡಿದ್ರೆ ಹಾಗೆ ಆ ಒಂದು ಝೋನ್ ಮಾಡಿರ್ತಕ್ಕಂಥ ಈ 2 ಕಿಲೋಮೀಟರ್ ಕೂಡ ಹಲವಾರು ವಿಷಯಗಳಿಗೆ ಅವಕಾಶಗಳಿವೆ. ಇವಾಗ ಮುಖ್ಯವಾಗಿ ಬೇಕಿರ್ತಕ್ಕಂಥದ್ದು ಆಗಿದ್ರೆ ಅಲ್ಲಿರ್ತಕ್ಕಂಥ ಜನಕ್ಕೆ ಈ ಡೆವಲಪ್ಮೆಂಟಲ್ ವಿಚಾರ, ಈ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಇದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಅವರಿಗೆ ನಾವು ಪ್ರೈವೇಟ್ ಬಿಲ್ಡರ್ಸ್ಗಳಿಗೆ ಮಾರುವಂತ ಒಂದು ಅವಕಾಶವನ್ನ ಕೊಡ್ತಾ ಇಲ್ಲ ಅಂತಕ್ಕಂಥ. ಇದು ಮುಖ್ಯ ಬಂದಿರ್ತಕ್ಕಂಥದ್ದಲ್ಲೇನೆ, ಪ್ರೈವೇಟ್ ಬಿಲ್ಡರ್ಗಳಿಗೆ ಕೊಡ್ತಿಲ್ಲ, ದೊಡ್ಡ ಕಂಪನಿಗಳಿಗೆ ಕೊಡ್ತಿಲ್ಲ ಅಂತಕ್ಕಂಥದ್ದು. ಸೊ ಇದು ಮುಖ್ಯವಾಗಿ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು. ಒಂದು, ಅಲ್ಲಿರ್ತಕ್ಕಂಥ ಜನಕ್ಕಾಗ್ಲಿ ಅಥವಾ ಯಾರು ಆ ಜಮೀನುಗಳನ್ನ ಇಟ್ಕೊಂಡಿದ್ದಾರೆ ಅವರುಗಳನ್ನ ಅದನ್ನ ಉಳಿಸ್ಕೊಂಡ್ರೆ ಬಹಳ ಸಂತೋಷ. ಬಟ್ ಅದು ಕ್ಯಾಚ್ಮೆಂಟ್ ಏರಿಯಾ ಅನ್ನೋದನ್ನ ಮಾತ್ರ ಜ್ಞಾಪಕ ಇಟ್ಕೋಬೇಕು. ಒಂದು ಬಫರ್ ಝೋನ್ ಅಂತ ನಾವು ಇಟ್ಕೊಂಡಿದ್ರೆ ಬಫರ್ ಝೋನ್ ಇಸ್ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಆ ಒಂದು ವಿಚಾರದಲ್ಲೂ ಫ್ಲಡ್ ಮಿಟಿಗೇಷನ್ ಝೋನ್ ಅಂತ ಬರುತ್ತೆ. ಇವಾಗ ಕೆರೆಗಳನ್ನ ಅಥವಾ ಇವನ್ ತಿಪ್ಪಗೊಂಡಳ್ಳಿ ಜಲಾಶಯವನ್ನ ಫ್ಲಡ್ ಮಿಟಿಗೇಷನ್ ಝೋನ್ ಆಗಿ ನೋಡ್ಬೇಕಾ ನೋಡಬಾರ್ದಾ ಅಂತಕ್ಕಂಥ. ಹಾಗಿದ್ರೆ ಈಗ ನಮ್ಮ ನಾಗವರ ಮಾನ್ಯತಾ ಟೆಕ್ ಪಾರ್ಕ್ ಫ್ಲಡ್ ಆಗುತ್ತೆ, BTM ಲೇಔಟ್ ಫ್ಲಡ್ ಆಗುತ್ತೆ. ಮೇಲಿರ್ತಕ್ಕಂಥ ಕೆರೆ ಅಂತ ಹೇಳಿದ್ರೆ ಮಡಿವಾಳ ಕೆರೆ ಆಗ್ಲಿ ಅಥವಾ ಹಲ್ನಾಕ್ನಹಳ್ಳಿ ಕೆರೆ ಯಾಕೆ ಅಂತ ಹೇಳಿದ್ರೆ ರೈನ್ಬೋ ಡ್ರೈವ್ ಫ್ಲಡ್ ಆಗತಕ್ಕಂತಾಗ್ಲಿ, ಇವುಗಳು ಆ ಫ್ಲಡ್ ಅನ್ನ ಹಿಡಿದಿಟ್ಟುಕೊಂಡು ಮಾಡುವಂತ ಕೆಲಸವನ್ನು ಒಂದು ಫ್ಲಡ್ ಮಿಟಿಗೇಷನ್ ಝೋನ್ ಅನ್ನ ಮಾಡುವಂತ ಒಂದು ಕೆಲಸ ಮಾಡಬಹುದು ಅಂತಕ್ಕಂಥದ್ದು ಹೈಡ್ರಾಲಿಕ್ಸ್ ಆಗ್ಲಿ ಅಥವಾ ಹೈಡ್ರೋಜಿಯಾಲಜಿ ಆಗ್ಲಿ ಬರ್ತಕ್ಕಂಥದ್ದು. ಆದ್ರೆ ಅದನ್ನ ಒಂದು ಫ್ಲಡ್ ಮಿಟಿಗೇಷನ್ ಝೋನ್ ಆಗಿ ಪರಿವರ್ತನೆ ಮಾಡೋದಕ್ಕೆ ಅಥವಾ ಎಸ್ ದಿಸ್ ಇಸ್ ಅ ಫ್ಲಡ್ ಮಿಟಿಗೇಷನ್ ಝೋನ್ ಅಂತ ಹೇಳುವುದಕ್ಕೂ ಕೂಡ ಈಗಿನ ಸರ್ಕಾರವಾಗ್ಲಿ ಯಾರು ರೆಡಿ ಇಲ್ಲ. ತಿಪ್ಪಗೊಂಡಹಳ್ಳಿ ನೀರು ಕಲುಷಿತಗೊಳ್ತಾ ಇದೆ ಅಂತ ಹೇಳ್ತಿದ್ದಾರೆ. ನಿಜ, ಯಾಕಪ್ಪ ಅಂದ್ರೆ ನಾನು ಎವ್ರಿ ಇಯರ್ ಈಶ್ವರನ ಗುಡಿ ಇದೆ, ಸಂಗಮೇಶ್ವರ ದೇವಸ್ಥಾನ, ಆಮೇಲೆ ಭಾಸ್ಕರನ್ ಪುರೋಹಿತರು ಇದ್ದಾರೆ, ಅಲ್ಲೋಗಿ ಪೂಜೆ ಮಾಡ್ಕೊಂಡು ನಮಸ್ಕಾರ ಹಾಕ್ಬಿಟ್ಟು ಪ್ರಸಾದ ತಿನ್ಕೊಂಡ್ ಬರ್ತಾ ಇರ್ತೀವಿ ವರ್ಷಕ್ಕೊಂದ್ಸತಿ ಮಾತ್ರ. ಬಟ್ ನಾನು ಹೋದಾಗ 3-4 ಸತಿ ಅಬ್ಸರ್ವ್ ಮಾಡ್ತೀನಿ, ನಮ್ಮ ಪಕ್ಷಿಗಳು ಅಲ್ಲಿ ಸತ್ತು ಬಿದ್ದಿತ್ತು, ಆಮೇಲೆ ನೀರಿನ ಮೇಲ್ಗಡೆ ಕಳೆಗಳು ತುಂಬಾ ಜಾಸ್ತಿ ತುಂಬಿತ್ತು. ಕೇಳಿದಾಗ ಒಬ್ಬೊಬ್ರೊಂದೊಂದು ಕತೆ ಹೇಳ್ತಾ ಇದ್ರು. ಆಮೇಲೆ ಈಗ ತಿಪ್ಪೇಸ್ವಾಮಿ ಅವ್ರು ಹೇಳ್ದಂಗೆನೆ ಅಲ್ಲಿ ಮೈಂಟೆನೆನ್ಸ್ಗಳು ತುಂಬಾ ಕೆಟ್ಟದಾಗಿದೆ, ಯಾರಿಗೂ ಬೇಕಾಗಿಲ್ಲ. ಬಿಕಾಸ್ ಮುಂಚೆ ಬೆಂಗಳೂರಿಗೆ ಅದ್ರ ನೀರ್ ಬೇಕಾಗಿತ್ತು, ಆ ಬೆಂಗಳೂರು ಬರ್ತಾ ಇರೋ ನೀರ್ನ ನಾನು ಕುಡಿಯೋನೊಬ್ಬ ಆಗಿದ್ದೀನಿ. ಆಮೇಲೆ ಎಷ್ಟೋ ಜನಗಳು ಕುಡಿದಿದ್ದಾರೆ, ಆ ಋಣನ ತೀರಿಸ್ಬೇಕಾಗಿದೆ ನಾವು. ಮೈನ್ ಇಂಪಾರ್ಟೆಂಟ್ ಅಲ್ಲಿ ಎಲಿಫೆಂಟ್ ಕಾರಿಡಾರ್ ಎಲ್ರಿಗೂ ಗೊತ್ತಿದೆ, ಆನೆಗಳು ಅಲ್ಲಿ ಬರ್ತಾ ಇತ್ತು, ಪಕ್ಷಿಗಳು ಬರ್ತಾ ಇತ್ತು, ಮೈಗ್ರೇಟಿವ್ ಬರ್ಡ್ಸ್, ಆಮೇಲೆ ಎಸ್ಪೆಷಲಿ ನೀರ್ಕೋಳಿಗಳು, ಎಲ್ಲ ಪಕ್ಷಿಗಳು. ಅವುಗಳಿಗೆ ಬೇಕಾಗಿರೋದು ಯಾವುದೇ ಸಸ್ತಾನಿ ಪ್ರಾಣಿಯಿಂದ ಹಿಡಿದು ಯಾವುದೇ ಪ್ರಾಣಿಗಳಿಗೆ ಬೇಕು ನೀರು ಇದ್ರೆ ಆಗೋದಿಲ್ಲ. ಅದು ನಮ್ ತಿಪ್ಪಗೊಂಡಹಳ್ಳಿ ನೀರು ಮನುಷ್ಯ ಒಬ್ಬ ಅಲ್ಲ, ಪ್ರಾಣಿಗಳಿಗೂ ಮಟ್ಟ ಶುದ್ಧ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಆಲ್ಮೋಸ್ಟ್ 97-98 ಕೂಡ ಅಲ್ಲಿ ಆನೆಗಳು ಓಡಿಸೋದಕ್ಕೆ ಹೋಗಿದ್ವಿ. 2002-2003 ಕೂಡ ಆನೆಗಳಿತ್ತು. ಬಿಕಾಸ್ ಆಫ್ ಅದು ಓಡಿಸೋದಕ್ಕೆ ಹೋಗಿದ್ದು ಅಂದ್ರೆ ಜಸ್ಟ್ ಅದ ಪ್ರೊಟೆಕ್ಟ್ ಮಾಡಕ್ಕೋಸ್ಕರ ಅಷ್ಟೇ, ಆನೆಗಳಿಗೆ, ಮನುಷ್ಯರಿಗೆಲ್ಲ. ಅಲ್ಲಿ ಈಗ ಅವ್ರಿಗೆಲ್ಲ ಹೇಳ್ತಾ ಇರೋದಂಗೆ 2 ಕಿಲೋಮೀಟರ್ ಅಷ್ಟು ದೂರದಲ್ಲಿ ನಮ್ಗೆ ನೀರ್ಗೆ ಸೋರ್ಸಸ್ ಆಫ್ ಇದಿರ್ಬೇಕು ಅಂದ್ಬಿಟ್ಟು ಅದನ್ನ ಯಾಕೆ ಗೌರ್ಮೆಂಟ್ ಅವರು ಅದನ್ನ ಮೇಂಟೈನ್ ಮಾಡಕ್ ಆಗ್ತಿಲ್ಲ? ಬಿಕಾಸ್ ಆಫ್ ಡೆವಲಪ್ಮೆಂಟ್ ಅನ್ನೋದು ಮತ್ತಷ್ಟು ಎಲ್ರಿಗೂ ಬೇಕೇ ಬೇಕು. 1990ರಿಂದ ಈ ಜಲಾಶಯ ಆಲ್ಮೋಸ್ಟ್ ಬತ್ತಿ ಹೋಗಿದೆ. ಸುಮಾರು 2 ದಶಕಗಳಿಂದ ನಾವು ನೀರನ್ನ ಈ 2 ಜಲಾಶಯದಿಂದ ನಾವು ಸಿಗ್ತಾ ಇಲ್ಲ. ಇದಕ್ಕೆ ಕಾರಣಗಳೇನು? ಇದ್ರ ಬಗ್ಗೆ ರೋಲ್ ಆಫ್ ಅರ್ಕಾವತಿ ರಿವರ್ ಪ್ರೊವೈಡಿಂಗ್ ವಾಟರ್ ಸಪ್ಲೈ ಟು ಬ್ಯಾಂಗ್ಳೂರ್ ನಮಗೆಲ್ಲ ಈಗ ಸಾಕಷ್ಟು ಪುರಾವೆಗಳು ಕೊಟ್ಟಿದ್ದಾರೆ ಆಲ್ರೆಡಿ. ಇದು 1860ರಲ್ಲಿ ಬೆಂಗಳೂರು ನೀರು ಸರಬರಾಜು ಮಾಡಬೇಕು ಅಂತ ಆಗಿನ ಕಾಲದಲ್ಲಿ ಶೇಷಾದ್ರಿಯವರು ಇದನ್ನ ಹೆಸರುಘಟ್ಟ ಜಲಾಶಯ ಅಂದ್ರೆ ಒಂದು ಜಲಾಶಯ ಕಟ್ಟಿ ಆರ್ಟಿಫಿಷಿಯಲ್ ಅಂದ್ರೆ ಅಲ್ಲಿ ರೆಸರ್ವಾರ್ ಇರ್ಲಿಲ್ಲ, ಅರ್ಕಾವತಿ ನದಿ ಅಡ್ಡಗಟ್ಟಿ ಅದೊಂದು ಜಲಾಶಯವನ್ನು ತಯಾರು ಮಾಡಿ ಅದು ಜಲಾಶಯದಿಂದ ನೀರನ್ನ ಬೆಂಗಳೂರಿಗೆ ಕೊಟ್ರು. ಆಗಿನ ಕಾಲದಲ್ಲಿ ನೀರು ಎಲೆಕ್ಟ್ರಿಸಿಟಿ ಇರ್ಲಿಲ್ಲ. ಆಗಿನ ಕಾಲದಲ್ಲಿ ಸ್ಟೀಮ್ ಎಂಜಿನ್ ಇಂದ ಪಂಪ್ ಮಾಡಿ ಬೆಂಗಳೂರಿಗೆ ಸರಬರಾಜು ಮಾಡ್ತಾ ಇದ್ವಿ.
ಅದಾದ ನಂತರ 1922ರಲ್ಲಿ ಬೆಂಗಳೂರು ನೀರು ಜನಸಾಂದ್ರತೆ ಜಾಸ್ತಿ ಆಗಿದ್ರಿಂದ ನಂತರ ತಿಪ್ಪಗೊಂಡಳ್ಳಿಯ ಸರೇಬಯ್ಯವರ ಕಮಿಟಿ ಮೂಲಕ ತಿಪ್ಪಗೊಂಡಳ್ಳಿ ಜಲಾಶಯವನ್ನ 1930ರಲ್ಲಿ ಅದನ್ನ ಶುರು ಮಾಡ್ಲಿಕ್ಕಾಯ್ತು. ಅದ್ರ ಬಗ್ಗೆ ನಾನೆಲ್ಲ ಈಗ ಎಕ್ಸ್ಪ್ಲೈನ್ ಮಾಡಿದೆ ತಿಪ್ಪಗೊಂಡಳ್ಳಿ ಬಗ್ಗೆ. ಬಟ್ ಈಗ ಎರಡನೇದಾಗಿ ಈಗ ಸೇಲಿಯಂಟ್ ಫೀಚರ್ಸ್ ಏನೇನು ತಿಪ್ಪಗೊಂಡಳ್ಳಿ ಏನಿದೆ, ಅದು ಏನಿತ್ತು, ಅದರ ಕಾಸ್ಟ್ ಎಷ್ಟು, ಅವತ್ತಿನ ದಿವಸ ಏನಾಗಿತ್ತು, ಆಮೇಲೆ ಈಗ ಲಾಸ್ಟ್ ಪರಿಸ್ಥಿತಿಗಳು ಏನಾಯ್ತು, ಆಮೇಲೆ ಜಲಾಶಯ ಕಟ್ಟಿದ ನಂತರ ಯಾವ ತರ ಡೆವಲಪ್ಮೆಂಟ್ ಆಯ್ತು ಇದನ್ನೆಲ್ಲ ನಂತರ ಹೇಳ್ತೇನೆ. ಈಗ ಪ್ರೆಸೆಂಟ್ ಸ್ಟೇಟಸ್ ಅರ್ಕಾವತಿ ಏನಾಗಿದೆ ಐ ಥಿಂಕ್ ಅದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ತಮಗೆ ಕೊಡ್ತೇನೆ. ನಂತರ ವೈಲ್ ಅರ್ಕಾವತಿ ರಿವರ್ ಸೋರ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಹೇಳಿದಾಗ ಇವತ್ತು ಸುಮಾರು 148-150 MLD ತಿಪ್ಪಗೊಂಡಳ್ಳಿಯಿಂದ ಸುಮಾರು 36-40 MLD ಹೆಸರುಘಟ್ಟದಿಂದ, ಅಂದ್ರೆ ಸುಮಾರು 200 ಮಿಲಿಯನ್ ಲೀಟರ್ಸ್ ಅಷ್ಟು ಇವೆರಡು ರಿಸರ್ವಾಯರ್ ಇಂದ ನಮಗೆ ಬರ್ತಾ ಇತ್ತು. ಇದು 1374ರವರೆಗೆ ಬೆಂಗಳೂರಿನ ಉಳಿಸಿದ್ರು. ಇವೆರಡು ರಿಸರ್ವಾಯರ್ಗಳು ಬೆಂಗಳೂರಿನ ಉಳಿಸಿದ್ರು. ಅಂದ್ರೆ ಅಲ್ಲಿವರೆಗೂ ಕಾವೇರಿ ಇರ್ಲಿಲ್ಲ. ನಮ್ಗೆ ಕಾವೇರಿ 74ರಲ್ಲಿ ಬಂತು. ಅಲ್ಲಿವರೆಗೂ ಬೆಂಗಳೂರಿಗೆ ಓನ್ಲಿ ಈ ಎರಡು ಜಲಾಶಯದಿಂದ ನೀರು ಕೊಡ್ತಾ ಇದ್ವಿ. ಏನ್ ಮಾಡಬಹುದು ನಾವು ಈ ಜಲಾಶಯನ ಮತ್ತೆ ಪುನರ್ಜೀವನ ಕೊಡ್ಲಿಕ್ಕೆ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಬಹಳ ಸೀರಿಯಸ್ ಆಗಿ ನಾವು ಎಲ್ಲರೂ ಕೂಡ ಈ ಒಂದು ಇದನ್ನ ಮಾಡ್ಬೇಕಿದೆ. 200 MLD ಅಂದ್ರೆ ಇವತ್ತಿನ ದಿವಸ ಬೆಂಗಳೂರು ನಾನು ಹೇಳ್ತಾ ಇರೋದು 1971 ಸೆನ್ಸಸ್ನಲ್ಲಿ ಬರೀ 16 ಲಕ್ಷ ಜನಸಂಖ್ಯೆ ಇತ್ತು. ಇವತ್ತು ತಮ್ಗೆಲ್ಲ ಗೊತ್ತಿದೆ 1,40,00,000. 1,40,00,000 ಇದು ಮುಂದಿನ ದಿವಸಗಳಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಇದೆ. ಸೊ ಆ ಒಂದು ದಿಕ್ಕಿನಲ್ಲಿ ಏನ್ ಮಾಡ್ಬೇಕು, ಇದನ್ನ ನಾವು ಉಳಿಸಿ 200 MLD ನಾವು ಬೇರೆ ಕಡೆ ತರಬೇಕು ಅಂದ್ರೆ ಇವತ್ತು ಇದ್ರ ಕಾಸ್ಟ್ ಪರ್ ಕ್ಯಾಪಿಟಲ್ ಪರ್ ಕಿಲೋಲೀಟರ್ಸ್ ಈಸ್ ವೆರಿ ಚೀಪ್ ವೆನ್ ಕಂಪೇರ್ ಟು ಕಾವೇರಿ ವಾಟರ್. ಅದ್ರ ಬಗ್ಗೆ ನಾವು ಹೇಳ್ತೇವೆ. ವಾಟ್ ಇಸ್ ದ ಪ್ರೆಸೆಂಟ್ ಸ್ಟೇಟಸ್ ಆಫ್ ವಾಟರ್ ಸಪ್ಲೈ ಟು ಬ್ಯಾಂಗ್ಳೂರ್ ಅಂಡ್ ನ್ಯೂ ಸ್ಕೀಮ್ಸ್ ಫಾರ್ ಆಗ್ಮೆಂಟೇಷನ್ ಆಫ್ ಗ್ರೋಯಿಂಗ್ ಪಾಪ್ಯುಲೇಷನ್. ಈಗ ಇದ್ರ ಬಗ್ಗೆ ಬೆಂಗಳೂರಿನ ಮಾಸ್ಟರ್ ಪ್ಲಾನ್ಗಳೆಲ್ಲ ಮಾಡಿದ್ದಾರೆ. ಸೊ ಸಾಮಾನ್ಯವಾಗಿ 2000ರಲ್ಲಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ವಿ. 2018 ಮಾಸ್ಟರ್ ಪ್ಲಾನ್ ಮಾಡಿದ್ವಿ. ಆ ಮಾಸ್ಟರ್ ಪ್ಲಾನ್ ಅಲ್ಲಿ ಏನೆಲ್ಲ ಇದೆ, ಏನೆಲ್ಲ ಪ್ರೊಜೆಕ್ಷನ್ಸ್ ಮಾಡಿದ್ದಾರೆ, ಅದರಿಂದ ಎಷ್ಟು ಡಿಮಾಂಡ್ ಇದೆ ಮುಂದಿನ ದಿವಸಗಳಲ್ಲಿ, ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ತಿಪ್ಕೊಂಡಳ್ಳಿ ಕೆರೆ ಉಳಿಸುವ ಅಭಿಯಾನ ಮಾಡ್ತಾ ಇದ್ದೀರಾ, ಇದ್ರ ಹಿಂದಿನ ಉದ್ದೇಶ ಏನು ಅಂತ? ನೋಡಿ, ಈಗ ಆಲ್ರೆಡಿ ತಿಪ್ಕೊಂಡಳ್ಳಿ ಸಂಪೂರ್ಣವಾಗಿ ಕಲುಷಿತ ಆಗಿದೆ. ಏನಂದ್ರೆ ಕಂಟಾಮಿನೇಟೆಡ್ ಇಂಡಸ್ಟ್ರಿಯಲ್ ವಾಟರ್ ಮತ್ತೆ ಸೀವೇಜ್ ವಾಟರ್ ಡೈರೆಕ್ಟ್ ಆಗಿ ತಿಪ್ಕೊಂಡಳ್ಳಿ ಸೇರ್ತಾ ಇದೆ. ಮತ್ತೆ ಅರ್ಕಾವತಿ ನದಿ ತಪ್ಪಲಿನ ಎಲ್ಲಾ ಹಳ್ಳಿಗಳ ಪ್ರದೇಶಗಳ ತ್ಯಾಜ್ಯ ನೀರು ಅಲ್ಲಿ ನೇರಕ್ಕೆ ಸೇರ್ತಾ ಇದೆ. ಅದು ಪುನರ್ಜೀವನಗೊಳ್ಬೇಕು. ಮುಂಚೆ ಏನು 30-40% ನಾವು ಬೆಂಗಳೂರಿಗೆ ಏನು ನೀರು ಸರಬರಾಜು ಮಾಡ್ತಾ ಇತ್ತು, ಅದೇ ರೀತಿ ಆಗ್ಬೇಕು ಅನ್ನೋದ್ರೆ, ಯಾಕಂದ್ರೆ ಕೇವಲ ಕಾವೇರಿ ನದಿಯನ್ನು ಮಾತ್ರ ನಂಬ್ಕೊಂಡಿರೋದಕ್ಕಾಗಲ್ಲ. ಈಗಾಗಲೇ ನಾವು 2 ವರ್ಷದ ಹಿಂದೆ ಇದರ ಬರವನ್ನ ಅನುಭವಿಸಿದ್ದೇವೆ. ಟ್ಯಾಂಕರ್ಗಳು 2,500 5,000 ರೂಪಾಯಿ ಟ್ಯಾಂಕರ್ಗಳನ್ನು ಓಡಿಸುವಂತ ಪರಿಸ್ಥಿತಿ ಬೆಂಗಳೂರಿಗೆ ಬಂದಿತ್ತು. ಅಂತರ್ಜಲ ಕುಸಿತಾ ಇದೆ. ಆ ನಿಟ್ಟಿನಲ್ಲಿ ನಾವು ಒಂದು ಅಭಿಯಾನವನ್ನು ಮಾಡಿದ್ದೇವೆ. ಇದು ಏಕಾಏಕಿ ನಾವು ಮಾಡಿದ್ದಂತಲ್ಲ. ಏಕಾಏಕಿ ಶಿವಕುಮಾರ್ ಅವರು ತಿಪ್ಪಕೊಂಡಳ್ಳಿ ಡ್ಯಾಮ್ಗೆ ಹೋಗಿ ನಾವು 500 ಮೀಟರ್ ಇರ್ತಕ್ಕಂಥದ್ದು 30 ಮೀಟರ್ ಇಲ್ಲದೆ ಸಾಕು ಬೇರೆ ಬೇರೆ ನದಿಗಳ ಉದಾಹರಣೆಗಳನ್ನು ಕೊಡ್ತಾರೆ. ಅದು ತರ್ಕಬದ್ಧವಾದ್ದಲ್ಲ. ಇದು ಆಲ್ರೆಡಿ ನಾವು ಋಷಭಾವತಿ ನದಿ ದಕ್ಷಿಣ ಪಿನಾಕಿಯನ್ನು ಆಲ್ರೆಡಿ ನಾವು ಹಾಳು ಮಾಡಿದ್ದಾಗಿದೆ. ಸಂಪೂರ್ಣವಾಗಿ ನಿರ್ನಾಮ ಮಾಡಿದ್ದೇವೆ. ಈ ನದಿ ಆದ್ರೂ ಉಳಿಬೇಕು. ಈ ನದಿ ಜಲನಯನ ಪ್ರದೇಶಗಳು ಉಳಿಬೇಕು, ಜಲಚರಗಳು ಉಳಿಬೇಕು, ಪ್ರಾಣಿ ಪಕ್ಷಿಗಳು ಉಳಿಬೇಕು, ಸಂಕುಲಗಳು ಉಳಿಬೇಕು, ರೈತರು ಉಳಿಬೇಕು. ಈ ನಿಟ್ಟಿನಲ್ಲಿ ನಮ್ಮ ಹೋರಾಟ. ಬೆಂಗಳೂರು ಜನಕ್ಕೂ ಸಹ ನೀರು ಸರಬರಾಜಾಗಬೇಕು. ಈ ನಿಟ್ಟಿನಲ್ಲಿ ಹೋರಾಟಕ್ಕೋಸ್ಕರ ನಾವು ತಿಪ್ಪಕೊಂಡಳ್ಳಿ ಡ್ಯಾಮ್ ನ ಉಳಿಸಬೇಕು, ಬೆಂಗಳೂರನ್ನ ರಕ್ಷಿಸಬೇಕು ಅನ್ನುವ ಅಭಿಯಾನವನ್ನ ಮಾಡ್ತಾ ಇದ್ದೀವಿ. ಈ ಮುಂದೊಂದು ದಿನ ಜನಜಾಗೃತಿಯನ್ನು ಸಹ ನಾವು ಕೈಗೊಳ್ತಾ ಇದ್ದೀವಿ. ಕಲುಷಿತ ಆಗ್ತಾ ಇದೆ ಅಂತ ಹೇಳಿದ್ರಿ, ಯಾವ ತರ ಕಲುಷಿತ ಆಗ್ತಾ ಇದೆ? ನೋಡಿ, ಸಲ್ಫ್ಯೂರಿಕ್ ಆಸಿಡ್ ಅನ್ನ ನೇರವಾಗಿ ಈ ಏನ್ ಫ್ಯಾಕ್ಟರಿಗಳೇನ್ ರಿಲೀಸ್ ಮಾಡುತ್ತೆ, ಮತ್ತೆ ತ್ಯಾಜ್ಯ ನಮ್ಮ ಈ ವಸತಿ ಸಮುಚ್ಚಯಗಳು ಮತ್ತೆ ವಸತಿಗಳಿರತಕ್ಕಂಥ ತ್ಯಾಜ್ಯ ನೀರು ನೇರವಾಗಿ ಇದು ಸೇರ್ತಾ ಇದೆ, ತಿಪ್ಪಕೊಂಡಳ್ಳಿ ಡ್ಯಾಮ್ಗೆ ಸೇರ್ತಾ ಇದೆ. ಅರ್ಕಾವತಿ ನದಿಯಿಂದ ತಿಪ್ಪಕೊಂಡಳ್ಳಿ ಡ್ಯಾಮ್ಗೆ ಸೇರ್ತಾ ಇದೆ. ನೀವೇ ಹೋಗಿ ಒಂದ್ಸರಿ ಪರಿಶೀಲನೆ ಮಾಡ್ಬೋದು. ಕಂಪ್ಲೀಟ್ ಆಗಿ ವಾಸನೆ ಬರ್ತಾ ಇದೆ. ಈಗ ನಾವು ಹೇಗೆ ಹೇರವಳ್ಳಿ ಕೆರೆಯನ್ನ ನಾವು ಪುನರುಜ್ಜೀವನಗೊಳಿಸಬೇಕು, ಅಷ್ಟು ದೊಡ್ಡ ಮಟ್ಟದ ಸ್ಮೆಲ್ ಬರ್ತಾ ಇದ್ದನ್ನ ನಾವು ಹೋರಾಟ ಮಾಡಿದ್ವಿ. ಅದೇ ರೀತಿಯಲ್ಲಿ ಇದನ್ನು ಸಹ ಹೋರಾಟ ಮಾಡಿನೇ ಪಡಿಬೇಕಾ ಅನ್ನುವ ಅನುಮಾನ
ಈ ಸರ್ಕಾರಗಳು ಕ್ರಿಯೇಟ್ ಮಾಡ್ತಾ ಇದೆ. ಯಾಕಂದ್ರೆ ಯಾವುದೇ ಕೆಲಸ ಅಧಿಕಾರಿಗಳಾಗ್ಲಿ ಸರ್ಕಾರ ಆಗ್ಲಿ ಮೇಲ್ವಿಚಾರಣೆಯಲ್ಲಿ ನಡೀತಾ ಇಲ್ಲ. ಇದು ಕೇವಲ ಹೋರಾಟದಿಂದ ಏನಾದ್ರೂ ಮಾಡಬಹುದಾ? ಇಲ್ಲೂ ಎಮ್ಮೆ ದಪ್ಪ ಚರ್ಮವನ್ನು ಪ್ರದರ್ಶಿಸ್ತಾರ? ಈ ಕೆರೆ ಈ ಜಲಾಶಯವನ್ನಾದ್ರೂ ಉಳಿಸ್ತಾರ? ಅರ್ಕಾವತಿ ನದಿ ಉಳಿಯುತ್ತಾ? ಕುಮುದಾವತಿ ನದಿ ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಹೋರಾಟ. ನಿಮ್ಮ ಹೋರಾಟ ಬರೀ ಹೋರಾಟವಾಗಿ ಉಳ್ಕೊಳ್ಳುತ್ತೆ ಅಂತ ಅನಿಸ್ತಾ ಇಲ್ವಾ ನಿಮ್ಗೆ? ಖಂಡಿತವಾಗೂ ಇಲ್ಲ. ನೀವು ಸ್ಟಾಟಿಸ್ಟಿಕ್ಸ್ ತಗೊಳ್ಳಿ, ಆಮ್ ಆದ್ಮಿ ಪಾರ್ಟಿ ಆಂಟಿ ಕರಪ್ಷನ್ ಮುಖಾಂತರ ಉದಯವಾದಂತದ್ದು. ನಾವು ಕರಪ್ಷನ್ ವಿರುದ್ಧನೇ ಹೋರಾಟ ಮಾಡ್ತಿರತಕ್ಕಂಥದ್ದು. ನಮ್ಮ ಆಗ್ಲೇ ದೆಹಲಿಯಲ್ಲಿ ಇದಕ್ಕೋಸ್ಕರ ನಮ್ಗೆ 2 ಬಾರಿ ಅವಕಾಶ ಸಿಕ್ಕಿತ್ತು. ಈ ಬಾರಿ ಅವಕಾಶ ತಪ್ಪಿದೆ. ಅದು ನಿಮ್ಗೆ ಗೊತ್ತ, ಬೇರೆ ಬೇರೆ ಕಾರಣಗಳಿಂದ. ಈಗಾಗಲೇ ಪಂಜಾಬ್ನಲ್ಲೂ ನಾವು ಅಧಿಕಾರವನ್ನು ವಹಿಸ್ಕೊಂಡಿದ್ದೀವಿ. ಕೇವಲ 1% ಅವ್ಯವಹಾರ ನಡೆಸ್ತಾನೆ ಅಂತ ಗುಮಾನಿ ಬಂದಿದ್ದಕ್ಕೆ ನಮ್ಮ ಮಿನಿಸ್ಟರ್ನ ನಾವು ವಜಾಗೊಳಿಸಿ ಜೈಲಿಗೆ ಕಳಿಸಿರ್ತಕ್ಕಂಥ ಪಕ್ಷ. ಯಾವುದೇ ಪಕ್ಷ ಕಳಿಸಿಲ್ಲ. ಯಾವ್ದಾದ್ರು ವದಂತಿಗಳು ಬಂದ್ರು ಸಹ, ಮೇಲ್ನೋಟ ಕಂಡು ಬಂದ್ರು ಸಹ ನಾವು ಸಹಿಸೋದಿಲ್ಲ. ಅಂತಹ ಭ್ರಷ್ಟಾಚಾರ ರಹಿತವಾದಂತಹ ಪಕ್ಷ ಆಮ್ ಆದ್ಮಿ ಪಾರ್ಟಿ ಆಗಿರೋದ್ರಿಂದ ಇದನ್ನ ನಾವು ತಾತ್ವಿಕ ಅಂತ್ಯಕ್ಕೆ ಕೊಂಡೊಯ್ತೀವಿ. ಇವತ್ತೇನೋ ತಿಪ್ಕೊಂಡಳ್ಳಿ ಉಳಿಸುವಂತ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ, ಅಂದ್ರೆ ಚಾಲನೆ ಕೊಟ್ಟಿದ್ದೀರಾ. ಅದು ಎಷ್ಟು ಮಟ್ಟಿಗೆ ನಿಮ್ಗೆ ಕಾರ್ಯಕ್ರಮ ಕಾರ್ಯರೂಪಕ್ಕೆ ಬರುತ್ತೆ ಅಂತ ಅನಿಸ್ತಾ ಇದೆ? ಇದು ನೋಡಿ, ನೀರಿನ ಸಮಸ್ಯೆ ಒಂದು ದೊಡ್ಡ ಸಮಸ್ಯೆ. ಇದು ಎಲ್ಲಾ ನಾಗರಿಕರಿಗೂ ಅಫೆಕ್ಟ್ ಆಗತ್ತೆ, ಶ್ರೀಮಂತರಾಗ್ಲಿ ಬಡವರಾಗ್ಲಿ. ನೀರಿಲ್ದೇ ಇದ್ರೆ ನಿಮಗೆ ಹೇಗೂ ಗೊತ್ತಿದೆ, ಬೇಸಿಗೆಗಾಲದಲ್ಲಿ ಟ್ಯಾಂಕರ್ ಮಾಫಿಯಾ ಬರುತ್ತೆ. ಈಗ ಎಷ್ಟೋ ವರ್ಷಗಳಿಂದ ಅಲ್ಲಿ ಕ್ಯಾಚ್ಮೆಂಟ್ ಏರಿಯಾ 2 ಕಿಲೋಮೀಟರ್ ಇತ್ತು, 1 ಕಿಲೋಮೀಟರ್ ಮಾಡಿದ್ರು, 500 ಮೀಟರ್ ಮಾಡಿದ್ರು. ಇವತ್ತಿನ ದಿವಸ ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅಲ್ಲಿ ಹೋಗ್ಬಿಟ್ಟು 30 ಮೀಟರ್ ಸರಿಯಾಗಿದೆ ಅಂತ. ಅದೇ ಸರಿಯಾಗಿದೆ. ತಜ್ಞರೇ ಇವತ್ತಿನ ದಿವಸನೂ ನಾವು ಚರ್ಚೆ ಮಾಡಿರ್ಬೇಕಾದ್ರೆ ಫ್ರೆಂಡ್ಸ್ ಆಫ್ ಲೇಕ್ಸ್ ಆಗ್ಲಿ, ಯಾರೋ ಲೇಕ್ ಈ ಕೆರೆಗಳ ಬಗ್ಗೆ ಕಾಳಜಿ ಇರೋರು, ಸ್ಟಡಿ ಮಾಡಿರೋರು ಎಲ್ಲ ಹೇಳ್ತಾ ಇದ್ದಾರೆ ಇದರಿಂದ ನಾಶ ಆಗುತ್ತೆ. ಅಂತರ್ಜಲನೂ ಅಷ್ಟೇ ನಾಶ ಆಗ್ತಾನೆ ಇದೆ. ಈ ಒಂದು ಇರೋ ಕೆರೆ ವೃಷಭಾವತಿ ನದಿ ಹೇಗೆ ಸಲ್ಫ್ಯೂರಿಕ್ ಆಸಿಡ್ ಆಗಿ ಕೂತಿದ್ಯೋ, ಅರ್ಕಾವತಿ ನದಿ ನೀರು ಈ ತಿಪ್ಕೊಂಡಳ್ಳಿಲಿ ಶೇಖರಣೆ ಆಗಿ ಬೆಂಗಳೂರಿಗೆ ಸರಬರಾಜು ಆಗೋದು ನಿಂತು ಹೋಗುತ್ತೆ. ಇದರಿಂದ ದೊಡ್ಡ ಸಮಸ್ಯೆ ಆಗುತ್ತೆ. ಕಾವೇರಿಯಿಂದ ಎಷ್ಟು ನೀರು ತಗೋತೀರಾ? ಹೆಸರುಘಟ್ಟ ಅಲ್ಲೇ ಹಿಂಗ್ ಹೋಗಿದೆ. ಹಿಂಗಿನ ಗುಂಡಿಗಳು ಮಾಡ್ತಾ ಇಲ್ಲ, ಈ ವೈಟ್ ಟಾಪಿಂಗ್ ಮಾಡ್ತಾ ಇದೀವಿ, ಸಿಮೆಂಟ್ಗಳೆಲ್ಲ ಹಾಕ್ತಾ ಇದೀವಿ. ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಇದನ್ನ ನಾವು ಈಗ ಕೆಂಪೇಗೌಡರು ನಿನ್ನೆ ಜಯಂತಿ ಮಾಡಿದ್ವಿ ನಾವು. 515-16 ವರ್ಷದ ಹಿಂದೆ ಅಂತ ಮಹಾನುಭಾವರವರೆಲ್ಲ ಅವ್ರಿಗೆ ಒಂದು ದೊಡ್ಡ ಹೆಸರು. ಯಾಕೆ ಅಂತಂದ್ರೆ ಅವ್ರು ತುಂಬಾನೇ ಕೆರೆಗಳನ್ನ ನಿರ್ಮಾಣ ಮಾಡಿದ್ರು ಅಂತ. ಅವತ್ತಿನ ದಿವಸ ಕೆಂಪೇಗೌಡರು ಸಾರ್ವಜನಿಕರ ಬಗ್ಗೆ ಕಾಳಜಿ ಉಳ್ಳವರವರು. ಅಂದ್ರೆ ಜನಗಳಿಗೆ ಹೇಗೆ ಸೌಲಭ್ಯಗಳನ್ನ ತಲುಪಿಸ್ಬೇಕು, ಮೂಲಭೂತ ಸೌಕರ್ಯಗಳನ್ನ ತಲುಪಿಸ್ಬೇಕು ಅಂತ ಸಾವಿರಾರು ಕೆರೆಗಳು ಮಾಡಿದ್ರು, ಉದ್ಯಾನವನಗಳು ಮಾಡಿದ್ರು, ಮರ ನೆಟ್ರು. ಇವತ್ತಿನ ದಿವಸ ರಾಜಕಾರಣಿಗಳು ಹೋಗಿ ನೋಡಿದ್ರೆ ಏನಂತಾರೆ ಅಂದ್ರೆ, ಜಲಾಶಯ ಪಕ್ಕ ಇಲ್ಲಿ ಜಮೀನ್ ಭೂ ಕಬಳಿಕೆ ಮಾಡ್ಕೋಬಹುದು, ಇದೆಲ್ಲ ಮಾಫಿಯಾ ಆಗ್ಬಿಟ್ಟಿದೆ. ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ, ಈ ಜಮೀನ್ ನೋಡಿದ್ರೆ ಅವ್ರ ಕಬಳಿಕೆ ದುಡ್ಡು ಕಾಣಿಸುತ್ತೆ. ಅವ್ರ ಪುಡಾರಿಗಳು ಬಂದು ಎಲ್ಲಾ ಜಮೀನ್ಗಳನ್ನು ಒಂದು ಘೋಷಣೆ ಕೂಗಿಸ್ಬಿಟ್ಟು ಅಲ್ಲಿ ಅಕ್ವೈರ್ ಮಾಡ್ಕೊಂಡ್ಬಿಟ್ಟು ದೇವನಹಳ್ಳಿಲಿ ಏನಾಗ್ತಾ ಇರೋದು ಇದೇ ಆಗ್ತಾ ಇರೋದು. ಅಲ್ಲಿ ಹೋರಾಡ್ತಾ ಇದ್ದಾರೆ ರೈತರು. ಅವ್ರ ಪರವಾಗೂ ನಾವು ನಿನ್ನೆ ಮೊನ್ನೆ ಹೋರಾಡಿದ್ವಿ. 1785 ಎಕರೆನ ಕಬಳಿಕೆ ಮಾಡ್ಕೋತಾ ಇದ್ದಾರೆ. ಇದ್ರ ವಿರುದ್ಧ ನಾವು ಅಲ್ಲಿ ಹೋರಾಟ ನಡೆಸ್ತಾ ಇದೀವಿ. ಈ ಜಲಾಶಯವನ್ನು ಅಷ್ಟೇ ಕ್ಯಾಚ್ಮೆಂಟ್ ಏರಿಯಾನ 500 ಮೀಟರ್ ಇಂದ 30 ಮೀಟರ್ ಮಾಡ್ತಾ ಇದ್ದಾರೆ. ಇದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ. ಬರೋ ದಿನಗಳಿಂದ ಆಕ್ರೋಶ ಇನ್ನು ಜೋರಾಗಿ ನಾವು ನಡೆಸಕ್ಕೆ ನಾವು ಕಾರ್ಯಕ್ರಮ ಮಾಡ್ಕೊಂಡಿದೀವಿ. ಬರೋ ದಿನಗಳಲ್ಲಿ ನಾವು ಅನೌನ್ಸ್ ಮಾಡ್ತೀವಿ. ಒಂದು ಪಾದಯಾತ್ರೆ ಸಹ ಮಾಡ್ತಾ ಇದೀವಿ ತಿಪ್ಕೊಂಡಳ್ಳಿಯಿಂದ ಫ್ರೀಡಂ ಪಾರ್ಕ್ ವರ್ಗೂ. ಅದಕ್ಕೆಲ್ಲ ನಾವು ಈ ಹೋರಾಟಕ್ಕೆ ಸಜ್ಜಾಗಿದ್ದೀವಿ. ಸಾರ್ವಜನಿಕರ ಪರವಾಗಿ ಹೋರಾಡ್ತೀವಿ, ಅವ್ರಿಗೋಸ್ಕರ ಹೋರಾಡ್ತೀವಿ. ನೀರೊಂದು ಮಹತ್ವಪೂರ್ಣವಾದ ವಿಷಯ ಅಂತ ನಾನು ಹೇಳಿಕ್ ಬಯಸ್ತೀನಿ. ನಾನು ಪದಯಾತ್ರೆ ಹಮ್ಕೊಳ್ತಾ ಇದೀನಿ ಅಂತ ಹೇಳಿದ್ರೆ ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ? ತುಂಬಾ ಸಕ್ಸಸ್ ಆಗುತ್ತೆ. ನಮ್ಮ ಎಲ್ಲಾ ಕಾರ್ಯಕರ್ತರು ನಾವು ಅಲ್ಲಿ ಸುತ್ತಮುತ್ತ ಹಳ್ಳಿಗಳೆಲ್ಲ ಮಾತಾಡಿದೀವಿ. 70-80 ಹಳ್ಳಿಗಳಲ್ಲಿ ಅವ್ರಿಗೂ ಅರ್ಥ ಆಗ್ತಾ ಇದೆ. ನೋಡಿಯಪ್ಪ, ಅವ್ರ ಜಮೀನ್ಗಳನ್ನೆಲ್ಲ ಇವರು ಕಬ್ಜೆ ಮಾಡ್ಕೊಂಡು, ಒಬ್ಬ ಜಮೀನ್ಗೆ ಅಂತ 1 ಎಕರೆ ಜಮೀನ್ಗೆ ಹೋದ್ರೆ ಅಲ್ಲಿ ತಹಶೀಲ್ದಾರ್ಗೆ ಪಾಣಿ ಆಗ್ಲಿ, ಖಾತಾ ಆಗ್ಲಿ, MR ಆಗ್ಲಿ, EC ಆಗ್ಲಿ, ಇವತ್ ಬಾ ನಾಳೆ ಬಾ, ಹದ್ ಬಸ್ಗೆ ಸ್ಕೆಚ್ಚು ಯಾವ್ದು ನಡೆಯಲ್ಲ ಈ ರಾಜಕಾರಣಿಗಳು. ಅದರಿಂದ ಅವ್ರ ಜೀವನ ಶೈಲಿಯ ಎಲ್ಲ ಹಾಳಾಗಿ ಹೋಗುತ್ತೆ. ಎಲ್ರು ಬಂದು ಬೆಂಗಳೂರಲ್ಲಿ ಆಟೋ ಓಡಿಸ್ಬೇಕು, ಸ್ವಿಗ್ಗಿ, ಝೊಮ್ಯಾಟೊ, ಓಲಾ, ಊಬರ್ ಓಡಿಸ್ಕೊಂಡು ಎಷ್ಟು ದಿವಸ ಅಂತ ಒಂದು ಗಾಡಿ ತಗೊಂಡು ಕೊನೆಯವರೆಲ್ಲ ಬೀದಿ ಪಾಲಾಗ್ತಾರೆ. ಅವ್ರಿಗೂ ಅರ್ಥ ಆಗ್ತಾ ಇದೆ. 100 ಜನ ಸೇರಕ್ ರೆಡಿ ಆಗಿದ್ದಾರೆ. ಅಲ್ಲಿಂದ ಪಾದಯಾತ್ರೆ ನಮ್ದು ಯಶಸ್ವಿ ಆಗುತ್ತೆ ಅಂತ ನನ್ಗೆ ಖಂಡಿತವಾಗ್ಲೂ ಖಾತ್ರಿ ಇದೆ. ನಿಮ್ ಜೊತೆ ರೈತರು ಕೈ ಜೋಡಿಸ್ತಾ ಇದ್ದಾರೆ? ಖಂಡಿತ ರೈತರು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಸಂಘಟನೆಗಳು ಎಲ್ಲ ಯಾವ ಸಂಘಟನೆಗಳು ಅಂತ ಹೇಳ್ಬೋದಾ?
ನನ್ಗೆ ಹೆಸರು ಗೊತ್ತಿಲ್ಲ, ನಿನ್ನೆನೆ ಎಲ್ಲ ಸಂಘಟನೆಗಳು ಹೇಳಿದ್ರು ನಾವು ನಿಮ್ ಜೊತೆ ಇದೀವಿ, ಬರ್ತೀವಿ ನಿಮ್ ಜೊತೆ, ನಾವು ಪಾದಯಾತ್ರೆ ಸೇರ್ಕೋತೀವಿ ಅಂತ ಹೇಳಿದ್ದಾರೆ ಅವರು.